ಕೆರೂರು ಪಟ್ಟಣದ ಅಲ್ಪಸಂಖ್ಯಾತರ ಇಲಾಖೆಯಿಂದ ಬದಾಮಿ ಮತಕ್ಷೇತ್ರದ ಶಾಸಕರಾದ ಭೀಮಸೇನ್ ಚಿಮ್ಮನಕಟ್ಟಿ ಅವರು ಕೆರೂರು ಪಟ್ಟಣಕ್ಕೆ ಶಾದಿ ಮಹಲ್ ಈದ್ಗಾ ಅಭಿವೃದ್ಧಿ ಸಂಬಂಧಿಸಿದಂತೆ 75 ಲಕ್ಷ ಅನುದಾನ ಬಿಡುಗಡೆ ಮಾಡಿದ ಪ್ರಯುಕ್ತ ಕೆರೂರು ಪಟ್ಟಣದ ಅಂಜುಮನ್ ನೌಜವಾನ್ ಶಿರತ್ ಕಮಿಟಿಯಿಂದ ಬದಾಮಿ ಮತಕ್ಷೇತ್ರದ ಶಾಸಕರಾದ ಭೀಮಸೇನ್ ಚಿಮ್ಮನಕಟ್ಟಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮ ಮೌಲಾನಾ ದಸ್ತಗೀರ್ ಅವರು ಕುರಾನ್ ಪಠಣದೊಂದಿಗೆ ಆರಂಭವಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಭೀಮಸೇನ್ ಚಿಮ್ಮನಕಟ್ಟಿ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ, ನಾನೇನು ಸಾಧನೆ ಮಾಡಿಲ್ಲ, ನನಗೆ ಸನ್ಮಾನ ಬೇಡ, ನಯವಾಗಿ ತಿರಸ್ಕರಿಸಿದ್ರು. ಅವರು ಮುಂದುವರಿದು ಮಾತನಾಡಿ, ಇನ್ನೂ ಸಾಧಿಸುವುದು ಬಹಳಷ್ಟು ಇದೆ. ಬದಾಮಿ ಮತಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಗುರಿ. ಬದಾಮಿ ಮತಕ್ಷೇತ್ರದ ಸರ್ವ ಜನಾಂಗಕ್ಕೆ ಸಮಾನವಾಗಿ ಅನುದಾನ ತಂದು ಬದಾಮಿ ಮತಕ್ಷೇತ್ರ ಅಭಿವೃದ್ಧಿ ಮಾಡುವುದು ನನ್ನ ಕರ್ತವ್ಯ. ನಾನು ನನ್ನ ಕರ್ತವ್ಯ ಮಾಡುತ್ತಿದ್ದೇನೆ. ನನಗೆ ಯಾರು ಅನುದಾನ ತನ್ನಿ ಎಂದು ಹೇಳುವುದು ಅವಶ್ಯಕತೆ ಇಲ್ಲ. ನಾನು ಯಾರ ಮಾತು ಕೇಳುವುದಿಲ್ಲ. ಅನುದಾನ ತರುವುದು ಇದು ನನ್ನ ಕರ್ತವ್ಯವಾಗಿದೆ ಎಂದು ಹೇಳಿದರು. ಅವರು ಮುಂದುವರೆದು ಮಾತನಾಡಿ, ನಾನು ಅಲ್ಲಾಹ ಮತ್ತು ಮಂದಿರ ಚರ್ಚ್ಗಳ ನಂಬಿಕೆ ಇಟ್ಟವನು. ನಾನು ಅಲ್ಲಾಹನ ಮಸ್ಜಿದ್ ಮತ್ತು ದರ್ಗಾಗಳು, ಮಂದಿರಗಳು, ಚರ್ಚ್ಗಳನ್ನು ಕಟ್ಟುತ್ತೇನೆ. ಇದರ ಪುಣ್ಯ ನನಗೆ ಅಥವಾ ನನ್ನ ಮಕ್ಕಳಿಗೆ ತಟ್ಟುತ್ತೆ ಎಂಬ ನಂಬಿಕೆ ನನಗೆ ಇದೆ ಎಂದು ಮಾರ್ಮಿಕವಾಗಿ ನುಡಿದರು. ನಮ್ಮ ಮನೆ ಹೆಣ್ಮಕ್ಳು ಹೊರಗೆ ಬರಾಕಿನ್ನ 1000 ಸಲ ವಿಚಾರ ಮಾಡ್ತೀವಿ ಅಂದಮೇಲೆ ಅವ್ರು ಮೆಡಿಕಲ್ ಓದಿಸೋದು ಯಾವಾಗಿನ್ನ, ನೌಕರಿ ಮಾಡೋದು ಯಾವಾಗ? ಅವರು ನಾವು ನಮ್ಮ ಮನೆಯಾಗಿರೋ ಮಕ್ಕಳಿಗೆ ಬೇರೆ ಥರ ಕಲಿಸ್ರಿ, ಅವ್ರಿಗೆ ಹೆಂಗೆ ಬದುಕಬೇಕು ಕಲಿಸ್ರಿ, ಅವ್ರು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ರೆ ಒಳ್ಳೆ ಒಳ್ಳೆ ಕೆಲಸಗಳಿಗೆ ಹಾಕ್ರಿ, ಧೈರ್ಯ ತುಂಬ್ರಿ. ಅವ್ರಿಗೆ ಹೇಳ್ಬೇಕು, ಅವ್ರಿಗೆ ಚಲೋ ನಾವು ಹೋಗೋದು. ನಮಾಜ್ ಅನ್ನೋದು ಎದಕ್ಕೆ ಕಲಿತೀವಿ? ನಾವು ಮನ್ಯಾಗ ಪೂಜೆ ಮಾಡಿ ಬರ್ತೀನಿ. ನಮ್ಮ ಮನ್ಯಾಗ ನನಗೆ ಇಲ್ಲೇ ಪೂಜೆ ಮಾಡೋದು ನನಗೆ ಹೇಳಿಲ್ಲ ನಮ್ಮ ಅಪ್ಪ ಅಥವಾ ನಮ್ಮ ಅವ್ವ. ನನಗೆ ಸಮಾಧಾನ ಇದ್ರೆ ಪೂಜೆ ಮಾಡ್ದ ಅಂತ. ಒಂದು ಕಡೆ ಶಿವ ಮಂದಿರಕ್ಕೆ ಹೋಗ್ತೀನಿ, ಇನ್ನೊಂದು ಕಡೆ ದೇವಸ್ಥಾನಕ್ಕೆ ಹೋಗ್ತೀನಿ. ನನಗೆ ಸಮಾಧಾನ ಅನಿಸ್ಬೇಕು, ಆರಾಮಾಗಿ ಪ್ರಾರ್ಥನೆ ಮಾಡಿ ಬರ್ತೀನಿ. ಮುಗಿದ್ದು. ನಿಮಗೆ ಯಾವ್ದ್ರಾಗ ನಿಮ್ಮ ಮಕ್ಕಳಿಗೆ ಕಲ್ಸಕ್ಕಾಗುತ್ತೆ ಕಲಿಸ್ರಿ, ಓದಿಸ್ಬೇಕಾದ ದಯಮಾಡಿ ಓದಿಸ್ರಿ. ಅಥವಾ ಏನೋ ಒಳ್ಳೆ ಕೆಲ್ಸಕ್ಕೆ ಹಚ್ತಾರ, ಒಳ್ಳೇದನ್ನ ಕಲಿಸ್ರಿ. ಸ್ಕೂಲ್ಗಳನ್ನ ತಂದ್ವಿ, ಇನ್ನೊಂದು ಸ್ಕೂಲ್ ತಂದೀನಿ, ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ತೊಗೊಂಬಂದಿನಿ ಬದಾಮಿಗೆ. ಮೈನಾರಿಟಿ ರೆಸಿಡೆನ್ಷಿಯಲ್ ಸ್ಕೂಲ್ ತಂದೀವಿ. ಇವೆಲ್ಲ ತಂದೀವಲ್ಲ, ಬೇರೆ ನನ್ನ ಮಕ್ಕಳು ಹೋಗಂಗಿಲ್ಲ. ನಿಮ್ಮ ಮಕ್ಕಳು ಬರ್ಬೇಕಲ್ಲಿಗೆ. ನಿಮ್ಮ ಮಕ್ಕಳು MLA ಮಕ್ಕಳು ಹೆಂಗೆ ಓದ್ತಾರ, ನಿಮ್ಮ ಮಕ್ಕಳು ಹಂಗೆ ಓದ್ಬೇಕು. ಅವರು ಮುಂದುವರಿದು ಮಾತನಾಡಿ, ಮುಸ್ಲಿಂ ಸಮಾಜದ ಮಕ್ಕಳು ಗುಣಮಟ್ಟದ ಶಿಕ್ಷಣ ಪಡೆಯಬೇಕು ಎಂಬ ಉದ್ದೇಶದಿಂದ ಅಲ್ಪಸಂಖ್ಯಾತರ ಇಲಾಖೆಯಿಂದ ಆಂಗ್ಲ ಮಾಧ್ಯಮದ ಮೌಲಾನಾ ಅಬುಲ್ ಕಲಾಂ ಆಜಾದ್ ಶಾಲೆ ಈಗಾಗಲೇ ಆರಂಭವಾಗಿದ್ದು, ಶೀಘ್ರದಲ್ಲಿ ಶಾಲೆಯ ಕಟ್ಟಡದ ಅಡಿಗಲ್ಲು ಸಮಾರಂಭದ ಪೂಜೆ ಮಾಡುತ್ತೇನೆ. ಮುಸ್ಲಿಂ ಸಮಾಜ ನನ್ನ ಕುಟುಂಬದ ಜೊತೆ ನನ್ನ ತಂದೆಯ ಕಾಲದಿಂದಲೂ ಅನನ್ಯ ಸಂಬಂಧ ಇದೆ. ನಾನು ಕೂಡ ನಿಮ್ಮ ಕುಟುಂಬದ ಸದಸ್ಯನಾಗಿ ಹೇಳುವುದು ಏನೆಂದರೆ, ಸಮಾಜದ ಯುವಕರು ಹಿರಿಯರಿಗೆ ಗೌರವ ಕೊಡಿ, ಹಿರಿಯರು ಕೂಡ ಯುವಕರನ್ನ ಸನ್ಮಾರ್ಗದತ್ತ ಒಯ್ಯಿರಿ ಎಂದು ಕಿವಿ ಮಾತು ಹೇಳಿದರು. ಮಕ್ಕಳಿಗೆ, ನಮ್ಮ ಹುಡುಗರಿಗೆ, ನಮ್ಮ ಯುವಕರಿಗೆಲ್ಲ ನೀವೆಲ್ಲ ಹೇಳಕತ್ತೀರ ಅಧ್ಯಕ್ಷ, ಏನು ಹೇಳಕತ್ತೀವಪ್ಪ ಅಂದ್ರೆ, ऐसे किया तो हम ऐसे करना है, या ऐसे बोला है तो फिर हम जाके उसको ऐसे गाली देना, उतना ही बस. ಇದು ನಾವು ಟ್ರೈನಿಂಗ್ ಕೊಡೋದು ಬಿಟ್ಬಿಡ್ರದ್ಮೇಲೆ ನೀವೇನು ಅನ್ಕೊಂಡಿರಲ್ಲ. ನಾನು ಎಲ್ಲ ಕಡೆ ಹೇಳಕತ್ತೇನೆ, ಅದು ಹಿಂದೂಗಳ ಕಾರ್ಯಕ್ರಮ ಇರಲಿ, ಮುಸ್ಲಿಂ ಕಾರ್ಯಕ್ರಮ ಇರಲಿ, ಯಾ ಕ್ರಿಶ್ಚಿಯನ್ ಇರಲಿ, ನಾನು ನೇರವಾಗಿ ಹೇಳಿ ಬಂದುಬಿಟ್ಟಿರ್ತೀನಿ. ಯಾಕಂದ್ರೆ ನಾನು ಆ ಕೆಲಸ ಮಾಡಂಗಿಲ್ಲದಾಗ ನಂಗೆ ಆ ಹೆದರಿಕೆನೂ ಇಲ್ಲ, ಯಾರು ಬಿಡೇನೂ ಇಲ್ಲ. ಅಲ್ಲೂ ಒಂದು ಮಾತು ಹೇಳೀನಿ, ಏನಪ್ಪ ಅಂದ್ರೆ ಸಣ್ಣ ಸಮುದಾಯಗಳಿಗೆ ಒಂದು ವಿಷಯನ ಪ್ರಸ್ತಾಪ ಮಾಡಿ ಅಲ್ಲ ಅಂದ ಕೆಲಸ ಮಾಡಿಬಿಟ್ರೆ ಸುಮ್ಮ ಆಗ್ಬಿಡ್ತೀವಿ. ಅವನ ಎಲ್ಲರೂ ತಿದ್ದರೆ ತಿತ್ತಾನ ಅನ್ನೋದಕ್ಕೆ ಅದಕ್ಕೆ ಬೆನ್ನು ಹಚ್ಚಿಬಿಟ್ಟಿನಿ. ನಾನು ನಿಮ್ಮ ಕೈ ಬಿಟ್ಬಿಟ್ಟಿನಿ. ನಾ ಎಲ್ಲ ಅದನ್ನು ಮಾಡಕತ್ತೀರಿ, ಅಭಿವೃದ್ಧಿ ಪಡ್ಸಕತ್ತೀರಿ. ನಮ್ಮ ಮಕ್ಕಳಿಗೆ ಶಾಲೆ ಕಲ್ಸಕತ್ತೀರಿ, ನಮ್ಮ ಮಕ್ಕಳಿಗೆ ಬದುಕ ಕಲಿಸ್ಬೇಕು. ನೀವು ನನ್ನಿಂದ ಏನಾದರೂ ತಪ್ಪಾದರೆ ನಾನು ಶಾಸಕ ಎಂದು ತಿಳಿದು ಬುದ್ಧಿಮಾತಿ ಹೇಳಲಿಕ್ಕೆ ಹಿಂದೆ ಚೆರಿಯಬೇಡಿ. ನೀವು ಮಾಡಿದ ಶಾಸಕ, ನೀವು ಶಾಸಕ ಮಾಡಿದ್ದರಿಂದಲೇ ಶಾಸಕ ಆಗಿದ್ದೇನೆ. ನಿಮ್ಮ ಸಲಹೆ ನಾನು ಮನಪೂರ್ವಕವಾಗಿ ಸ್ವೀಕರಿಸುತ್ತೇನೆ ಎಂದು ತಮ್ಮ ಆತ್ಮೀಯ ಬಾಂಧವ್ಯ ತೋಡಿಕೊಂಡರು. ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಹಿರಿಯ ಜೀವಿ ಬಿಬಿ ಸುಳ್ಳಿಕೇರಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಈ ಮೊದಲು ಶಾಸಕರಾದ ಭೀಮಸೇನ್ ಚಿಮ್ಮನಕಟ್ಟಿ ಅವರ ತಂದೆ ಮಾಜಿ ಸಚಿವರು ಬಿಬಿ ಚಿಮ್ಮನಕಟ್ಟಿ ಅವರು ಸಮಾಜದ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇದೇ ಮಾರ್ಗದಲ್ಲಿ ಅವರ ಚಿರಂಜೀವಿ ಭೀಮಸೇನ್ ಅವರು ನಡೆದುಕೊಂಡು ಹೊರಟಿದ್ದಾರೆ ಎಂದು ಹೇಳಿದರು. ಈ ಸಭೆಯ ಅಧ್ಯಕ್ಷತೆ ನೌಜವಾನ್ ಸಿರತ್ ಕಮಿಟಿ ಅಧ್ಯಕ್ಷರು ಮೋದಿನ್ ಸಾಬ್ ದೊಡ್ಡಗಟ್ಟಿ ವಹಿಸಿದ್ದು, ಕಮಿಟಿಯ ಕಾರ್ಯದರ್ಶಿಗಳು ಉಮರ್ ಫಾರೂಕ್ ಪೆಂಡಾರಿ ಸ್ವಾಗತ ಭಾಷಣ ಮಾಡಿದರು. ನೌಜವಾನ್ ಸಿರತ್ ಕಮಿಟಿ ಉಪಾಧ್ಯಕ್ಷರಾದ ಇಸ್ಮಾಯಿಲ್ ಮುಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ದಿ ಕರ್ನಾಟಕ ಅಲ್ಪಸಂಖ್ಯಾತ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಧುರೀಣರಾದ ಸೈದುತ್ಸಾಬ್ ಚೌಧರಿ ಭಾಗವಹಿಸಿದ್ದು ವಿಶೇಷವಾಗಿತ್ತು.
ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯರಾದ ರಫೀಕ್ ಪೀರ್ ಖಾನ್ ಕಾರ್ಯಕ್ರಮ ನಿರೂಪಿಸಿದ್ರು. ಉಸ್ಮಾನ್ ಸಾಬ್ ಮುಲ್ಲಾ ನಿರೂಪಣೆಗೆ ಸಹಕರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಡಾಕ್ಟರ್ ಎಂಜಿ ಕಿತ್ಲಿ, ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯರಾದ ವಿಠಲ್ ಗೌಡ, ಪಟ್ಟಣ ಪಂಚಾಯತಿಯ ಮುಖ್ಯ ಅಧಿಕಾರಿಗಳು ರಮೇಶ್ ಮಾಡಬಾಳ, ಮಾಜಿ ನೌಜವಾನ್ ಸಿರತ್ ಕಮಿಟಿಯ ಕೆಡಿ ಬಾಳಿಕಾಯಿ, ನೌಜವಾನ್ ಸಿರತ್ ಕಮಿಟಿಯ ಆಡಳಿತ ಮಂಡಳಿ ಸದಸ್ಯರಾದ ಉಸ್ಮಾನ್ ಸಾಬ್ ಅತ್ತಾರ್, ಜಾಕೀರ್ ಮನಿಯಾರ್, ಸೌಕತ್ ಹನಿಮನ್, ಕರೀಂ ಸಾಬ್ ನದಾಫ್, ಸಾಹೇಬ್ ಅಲಾಲ್ ಜಾದ್ಗೇರ್, ಮೊಹಮ್ಮದ್ ಇಬ್ರಾಹಿಂ ಖಾಜಿ, ಸಾದಿಕ್ ನಾಯಕ್ ಉಪಸ್ಥಿತರಿದ್ದರು. ಉಸ್ಮಾನ್ ಅತ್ತಾರ್ ಕಾರ್ಯಕ್ರಮ ವಂದನಾರ್ಪಣೆ ಮಾಡಿದ್ರು. ಮುಸ್ಲಿಂ ಜಮಾತಿನ ಎಲ್ಲ ಹಿರಿಯರು ಭಾಗವಹಿಸಿದ್ರು. ಅಬುಕ್ಕರ್ ಎಡಹಳ್ಳಿ, ಭೀಮವಾದ ನ್ಯೂಸ್, ಕೆರೂರು.